ರೆಡಿ ಅಂದರೆ ಕಸ್ಟಮೈಸ್ ಯಾವ ರೀತಿ ಕಸ್ಟಮರ್ ಹೇಳ್ತಾರೆ ಆ ರೀತಿ ಮಾಡಿಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಇದರಲ್ಲಿ 3x4 ಸಿಗುತ್ತೆ, 3x5 ಸಿಗುತ್ತೆ. ಮತ್ತು ಡಂಪಿಂಗ್ ಬಂದು ಸೈಡ್ ಡೋರ್ಗಳು ಬಿಚ್ಚಕ್ಕೆ ಬರೋಲ್ಲ. ನಾನ್ ಡಂಪಿಂಗಲ್ಲಿ ಡಂಪಿಂಗ್ ಆಗಲಿಲ್ಲದವಕ್ಕೆ ಈ ಡೋರು ಬಿಚ್ಚಂಗೆ ಮಾಡಿಕೊಡ್ತೀವಿ, ಈ ಡೋರು ಬಿಚ್ಚಂಗೆ ಮಾಡಿಕೊಡ್ತೀವಿ, ಮತ್ತು ಹಿಂದ್ಗಡೆ ಡೋರ್ನು ಬಿಚ್ಚಂಗೆ ಮಾಡಿಕೊಡ್ತೀವಿ. ಡಂಪಿಂಗಲ್ಲಿ ಈ ಡೋರು ಆ ಡೋರು ಬಿಚ್ಚಂಗೆ ಬರೋಲ್ಲ, ಫಿಕ್ಸೆಡ್ ಆಗಿರುತ್ತೆ. ಹಿಂದ್ಗಡೆ ಡೋರು ಬಿಚ್ಚಬೋದು, ಹಿಂದ್ಗಡೆ ಡೋರು ಲಾಕ್ ಸಿಸ್ಟಮ್ ಕೊಡ್ತೀವಿ, ಆರಾಮಾಗಿ ಬಿಚ್ಚಬೋದು, ಡಂಪಿಂಗ್ ಮಾಡ್ಕೋಬೋದು. ಒಂದು ಸಲ ಡಂಪಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಈಸಿಯಾಗಿ ಡಂಪಿಂಗ್ ಆಗುತ್ತೆ. ಕಸ್ಟಮರು ಯಾವ ರೀತಿ ಬೇಕು ಆ ರೀತಿ ಹೊಲದಲ್ಲಿ ಆಗಿರ್ಬೋದು, ಮನೇಲಿ ಆಗಿರ್ಬೋದು ಕೆಡ್ಕೊಂಡು ಇದು ಮೆಟೀರಿಯಲ್ ಹಾಕೋಬೋದು. ನೋಡಿ ಪೂರ್ತಿ ಶೇಪು ಡೌನ್ ಆಗುತ್ತೆ, ಏನು ಉಳಿಯಲ್ಲ ಒಳಗಡೆ ಎಲ್ಲ ಕೆಳಗಡೆ ಬರುತ್ತೆ. ಹಂಗಾಗಿ ಡಂಪಿಂಗ್ ಟ್ರಾಲಿನೂ ಅತಿ ಡಂಪಿಂಗ್ ಟ್ರಾಲಿ ಮಾಡ್ತಾಯಿದ್ದೀವಿ. ಇದರಲ್ಲಿ 7 HP-ಗೆ 9 HP-ಗೆ ನಾವು ಟ್ರಾಲಿನ ಮಾಡಿಕೊಡ್ತೀವಿ. ನೀವು ನಿಮಗೆ ಕಸ್ಟಮರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಆ ರೀತಿ ಟ್ರಾಲಿನ ಮಾಡಿಸ್ಕೊಡೋ ವ್ಯವಸ್ಥೆ ನಮ್ಮದಾಗಿರುತ್ತೆ. ಕಸ್ಟಮರು ಇಲ್ಲಿ ಬಂದೊಂದು ಸಲ ವಿಸಿಟ್ ಮಾಡೋದು. ಮತ್ತು ಇದರಲ್ಲಿ ಲೋಡ್ ಕೆಪಾಸಿಟಿ ಎಷ್ಟು ಹಾಕ್ಬೋದು ಅಂದರೆ 5 ರಿಂದ 6 ಕ್ವಿಂಟಲ್ ಲೋಡ್ ಕೆಪಾಸಿಟಿ ಹಾಕ್ಬೋದು. 5 ರಿಂದ 6 ಕ್ವಿಂಟಲ್ಲು ಲೋಡ್ ಕೆಪಾಸಿಟಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ರೈತರು ಒಂದು ಸಲ ಒಂದು ಅಂಗಡಿ ಹತ್ರ ವಿಸಿಟ್ ಮಾಡಿ.